ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ವಿಶೇಷವಾದ ದೃಶ್ಯವಳಿಗೆ ನಿಮ್ಮೆಲ್ಲ ಹೃದಯಪೂರ್ವಕ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಮಾತನಾಡೋದು ಭಾರತದ ಅನಮೂಲ ರತ್ನದ ಬಗ್ಗೆ. ಒಬ್ಬ ವ್ಯಕ್ತಿ, ಆದರೆ ಆತನ ಸಾಧನೆ ಒಂದು ಇಡೀ ರಾಷ್ಟ್ರದ ಭದ್ರತೆಗೆ ಅಡಿಪಾಯ. ಅವರ ಕಥೆ ಕೇಳಿದ್ರೆ ಮೈ ರೋಮಾಂಚನವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಮೇ 7ರ ರಾತ್ರಿ ಪಾಕಿಸ್ತಾನದ ಉಗ್ರರು ಸುಖ ನಿದ್ರೆಯಲ್ಲಿದ್ದರು. ಅಷ್ಟರಲ್ಲೇ ಮೋಡರಹಿತ ಆಕಾಶದಲ್ಲಿ ಗುಡುಗು ಮಿಂಚು. ಆ ರಾತ್ರಿಯ ಮೌನವನ್ನು ಚಿದರ ಮಾಡಿದ್ದದ್ದು ಭಾರತದ ರಣತಂತ್ರ. ಸಿಂಧೂರ ಕಾರ್ಯಾಚರಣೆ, ಪಾಕಿಸ್ತಾನಿ ಉಗ್ರರಿಗೆ ನರಕದರ್ಶನ ಮಾಡಿಸಿದ ಕಾರ್ಯಾಚರಣೆ. ಈ ಕಾರ್ಯಾಚರಣೆಯ ಹಿಂದಿರುವ ಅದೃಶ್ಯ ಮೆದುಳು ಯಾರು ಗೊತ್ತಾ? ಅವರು ಭಾರತದ ಮಾಜಿ IPS ಅಧಿಕಾರಿ, ಭಾರತದ ಮಾಜಿ ಗೂಢಚಾರ, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಕುಮಾರ್ ದೋವಲ್. ಭಾರತದ ಭದ್ರತಾ ಚಾಣಕ್ಯ ಅಂತ ಕರೆಯಲ್ಪಡುವ ನಿಜ ಜೀವನದ ರಣತಂತ್ರಜ್ಞ ಅಜಿತ್ ಕುಮಾರ್ ದೋವಲ್ ಜನವರಿ 20, ರಾಣವರಿ 1945ರಂದು ಉತ್ತರಾಖಂಡದ ಪೌರಿ ಗರ್ವಾಲ್ ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದರು. ತಂದೆ ಸೇನಾ ಅಧಿಕಾರಿ, ದೇಶಭಕ್ತಿ ರಕ್ತದಲ್ಲೇ ಹರಿದಿತ್ತು. ಅಜ್ಮೀರ್ನ ಸೇನಾ ಶಾಲೆಯಲ್ಲಿ ವಿದ್ಯಾಭ್ಯಾಸ, ಆಗ್ರಾ ವಿಶ್ವವಿದ್ಯಾಲಯದಿಂದ ಅರ್ಥಶಾಸ್ತ್ರದಲ್ಲಿ ಪ್ರಥಮ ದರ್ಜೆ ಸ್ನಾತಕೋತ್ತರ ಪದವಿ. 27ನೇ ವಯಸ್ಸಿಗೆ ಮೊದಲ ಪ್ರಯತ್ನದಲ್ಲೇ IPS. 1971-72 ಕೇರಳದ ತಲಚೇರಿಯಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಭೀಕರ ರೂಪ ತಾಳುತ್ತೆ. ಪೊಲೀಸರಿಗೂ ನಿಯಂತ್ರಣ ಸಾಧ್ಯವಾಗಲಿಲ್ಲ. ಆಗ ಯುವ ಅಧಿಕಾರಿ ದೋವಲ್ ಹೇಳಿದ್ದು ಒಂದೇ: ಇದನ್ನ ಬಲದಿಂದ ಅಲ್ಲ, ಬುದ್ಧಿಯಿಂದ ನಿಭಾಯಿಸಬೇಕು. ಸಾಮಾನ್ಯ ವ್ಯಕ್ತಿಯಂತೆ ವೇಷ ಧರಿಸಿ ಎರಡೂ ಸಮುದಾಯದ ಮುಖಂಡರ ಜೊತೆ ಮಾತುಕತೆ, ನಾಶವಾದ ವಸ್ತುಗಳನ್ನು ಮರುಪಡೆಯುವ ವ್ಯವಸ್ಥೆ. 6 ದಿನಗಳಲ್ಲಿ ಗಲಭೆ ಸಂಪೂರ್ಣ ಶಾಂತಿ. ಈ ಘಟನೆಯೇ ದೋವಲ್ರ ಬದುಕನ್ನ ತಿರುಗಿಸಿದ ತಿರುವು. ಈ ಸಾಧನೆ ನೇರವಾಗಿ ಪ್ರಧಾನಿ ಇಂದಿರಾ ಗಾಂಧಿಯವರ ಗಮನಕ್ಕೆ ಬರುತ್ತೆ. 26ನೇ ವಯಸ್ಸಿಗೆ ದೋವಲ್ರನ್ನು ಕೇಂದ್ರ ಗುಪ್ತಚರ ದಳಕ್ಕೆ ಕರೆಸಿಕೊಳ್ಳಲಾಗತ್ತೆ. ಇಲ್ಲಿಂದ ಶುರುವಾಗತ್ತೆ ಭಾರತದ ಅತ್ಯಂತ ರಹಸ್ಯಮಯ ಅಧ್ಯಾಯ. ಮಿಜೋರಾಂನಲ್ಲಿ ಪ್ರತ್ಯೇಕತಾವಾದಿ ಹೋರಾಟ. ದೋವಲ್ ಸಾಮಾನ್ಯ ವ್ಯಕ್ತಿಯಂತೆ ಉಗ್ರರ ಶಿಬಿರ ಸೇರಿ ನಂಬಿಕೆ ಗೆದ್ದು ಮಾತುಕತೆಯ ಮೂಲಕ ಸಮಸ್ಯೆ ಪರಿಹಾರ. 1987ರಲ್ಲಿ ಮಿಜೋರಾಂ ಭಾರತದ ಪೂರ್ಣ ರಾಜ್ಯ. ರಕ್ತಪಾತವಿಲ್ಲದೆ ಸಾಧಿಸಿದ ಅಪರೂಪದ ಜಯ. ಸುವರ್ಣ ಮಂದಿರದಲ್ಲಿ ಉಗ್ರರ ನೆಲೆ. ದೋವಲ್ ರಿಕ್ಷಾ ಚಾಲಕನಾಗಿ ದೇವಾಲಯದ ಸುತ್ತ ಸುತ್ತುತ್ತಾ ಉಗ್ರರ ಚಲನವಳನ ಅಧ್ಯಯನ. ನೀರು ಮತ್ತು ವಿದ್ಯುತ್ ಕಡತ, ದೂರ ಗುರಿ ತಂತ್ರ, ಮಾನಸಿಕ ಯುದ್ಧ ತಂತ್ರ, ಉಗ್ರರ ಶರಣಾಗತಿ, ನಾಗರಿಕ ಸಾವು ಬಹುತೇಕ ಶೂನ್ಯ. ಈ ಸಾಹಸಕ್ಕೆ ಕೀರ್ತಿ ಚಕ್ರ, ಶಾಂತಿಕಾಲದ ಶೌರ್ಯ ಪ್ರಶಸ್ತಿ. ಪಾಕಿಸ್ತಾನದಲ್ಲಿ ಭಿಕ್ಷುಕನ ವೇಷದಲ್ಲಿ 1 ವರ್ಷಗಳ ಕಾಲ ಗೂಢಾಚಾರ. ಕಾನ್ ಸಂಶೋಧನಾ ಕೇಂದ್ರ ಸುತ್ತ ಸೂಕ್ಷ್ಮ ಮಾಹಿತಿ ಸಂಗ್ರಹ. ಗಡ್ಡ ಕೂದಲು ಮಾದರಿಗಳ ಮೂಲಕ ಪಾಕಿಸ್ತಾನದ ಪರಮಾಣು ಚಟುವಟಿಕೆ ಪತ್ತೆ. ವಿಶ್ವದ ಅತಿದೊಡ್ಡ ಗುಪ್ತಚರ ಸಾಹಸಗಳಲ್ಲಿ ಒಂದು. 2014ರ ನಂತರ ನಿಖರ ದಾಳಿ. 2016 ಸಂವಿಧಾನದ 370 ವಿಧಿ ರದ್ದು. ಬಾಲಾಕೋಟ್ ವೈಮಾನಿಕ ದಾಳಿ. ಅಭಿನಂದನ್ ವರ್ತಮಾನ್ ಬಿಡುಗಡೆ. ISI ಕೈಯಿಂದ ಭಾರತೀಯರ ರಕ್ಷಣೆ. ಸಿಂಧೂರ ಕಾರ್ಯಾಚರಣೆ. ಭಾರತದ ರಣನೀತಿ ಸಂಪೂರ್ಣ ಬದಲಾಗಿದ್ರೆ ಅದಕ್ಕೆ ಪ್ರಮುಖ ಕಾರಣ ಅಜಿತ್ ದೋವಲ್. 80ನೇ ವಯಸ್ಸಿನಲ್ಲೂ ದೇಶಕ್ಕಾಗಿ ಹಗಲಿರುಳು ಶ್ರಮ. ಅವರು ರಾಜಕಾರಣಿಯಲ್ಲ, ಸೈನಿಕ ಅಲ್ಲ, ಆದರೆ ಭಾರತದ ಅತಿದೊಡ್ಡ ಅಸ್ತ್ರ. ಇಂತಹ ವ್ಯಕ್ತಿಗಳು ಇತಿಹಾಸದಲ್ಲಿ ವಿರಳ. ನಿಮಗೆ ಅಜಿತ್ ಕುಮಾರ್ ದೋವಲ್ ಬಗ್ಗೆ ಏನನಿಸುತ್ತೆ? ಈ ದೃಶ್ಯಾವಳಿ ನಿಮಗೆ ಇಷ್ಟವಾದರೆ ಮೆಚ್ಚುಗೆ ಸೂಚಿಸಿ. ಯುವ ತೇಜಸ್ವಿ ಕನ್ನಡಿಗ ಮಾಧ್ಯಮಕ್ಕೆ ಚಂದಾದಾರರಾಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತೊಂದು ಹೊಸ ದೃಶ್ಯಾವಳಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಭಾರತಾಂಬೆ, ಜೈ ಕರ್ನಾಟಕ. ಧನ್ಯವಾದಗಳು.